ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಉಲೂಕ ಪಾಂಡವರಿಗೆ ದುರ್ಯೋಧನನ ಸಂದೇಶವನ್ನು ತಿಳಿಸೋದು, ನಂತರ ಪಾಂಡವರ ಸಂದೇಶವನ್ನು ತಗೊಂಡು ದುರ್ಯೋಧನನ ಹತ್ತಿರಕ್ಕೆ ಬರೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನ, ಯುಧಿಷ್ಠಿರ, ಭೀಮ, ಸಹದೇವ, ನಕುಲ ಇವರೆಲ್ಲರೂ ಮಾತಾಡಿದ ಮೇಲೆ ಏನು ಹೇಳ್ತಾನೆ, ದುರ್ಯೋಧನನ ಮಾತುಗಳನ್ನು ನೀವೆಲ್ಲ ಕೇಳಿಸ್ಕೊಂಡಿದ್ದೀರಲ್ವಾ, ಇದರಲ್ಲಿ ವಿಶೇಷವಾಗಿ ನನ್ನ ಮತ್ತು ಕೃಷ್ಣನ ನಿಂದನೆಯನ್ನ ಮಾಡಿದಾನವನು. ಆದರೆ ಇವರು ಯಾರು, ಇಡೀ ಕ್ಷತ್ರಿಯರ ರಾಜರು ನನಗೇನೂ ಇಲ್ಲ, ಯಾಕಂದರೆ ಇಲ್ಲಿ ನಿಮ್ಮಗಳ ಸಹಾಯ ಇದೆ ಮತ್ತು ಶ್ರೀಕೃಷ್ಣನ ಪ್ರತಾಪದಿಂದ ನಾನು ಇಡೀ ಕ್ಷತ್ರಿಯರನ್ನ ಬೇಕಾದರೆ ನಾಶ ಮಾಡ್ಬೋದು. ಅಂದರೆ ನನಗೆ ಇವರು ಯಾವ ಲೆಕ್ಕನೂ ಇಲ್ಲ. ಅದಕ್ಕೋಸ್ಕರ ನೀವೆಲ್ಲ ಈಗ ನನಗೆ ಆಜ್ಞೆಯನ್ನು ಕೊಟ್ಟರೆ ನಾನು ಉಲೂಕ ಹೇಳಿದಂಥ ಮಾತುಗಳಿಗೆ ಉತ್ತರ ಕೊಡ್ತೀನಿ. ಇಲ್ಲದೇ ಇದ್ರೆ ನಾಳೆ ನಮ್ಮ ಸೈನ್ಯದ ಮುಂದೆ ನಾನು ಗಾಂಡೀವ ಧನಸ್ಸಿನಿಂದ ಈ ಮಾತಿಗೆ ಉತ್ತರ ಕೊಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಮಾತುಗಳಲ್ಲಿ ಉತ್ತರ ಕೊಡೋರು ಯಾರು ಅಂತಂದರೆ ನಪುಂಸಕರು. ಅವರು ಕೆಲಸ ಮಾಡಿ ತೋರಿಸೋದಿಲ್ಲ, ಆದರೆ ಅವರು ಮಾತಲ್ಲಿ ಎಲ್ಲವನ್ನ ಮಾಡಿ ಮುಗಿಸ್ತಾರೆ ಅನ್ನೋ ರೀತಿ ಮಾತಾಡಿದಾಗ ಎಲ್ಲರಿಗೂ ಕೂಡ ಸಂತೋಷ ಆಗಿ ಅವನ ಪ್ರಶಂಸೆಯನ್ನು ಮಾಡ್ತಾರೆ. ಆಮೇಲೆ ಮಹಾರಾಜ ಯುಧಿಷ್ಠಿರ ಏನು ಮಾಡ್ತಾನೆ, ಅವರೆಲ್ಲರಿಗೂ ಕೂಡ ಅವರವರ ವಯಸ್ಸು ಮತ್ತು ಯೋಗ್ಯತೆಗೆ ಅನುಗುಣವಾಗಿ ಸತ್ಕರಿಸ್ತಾನೆ. ಎಲ್ಲ ಬಂದಿರೋರಿಗೆಲ್ಲ ಸ್ವಾಗತ ಸತ್ಕಾರ ಎಲ್ಲ ಮಾಡಬೇಕಲ್ವಾ. ಅವರವರ ಒಂದು ವಯಸ್ಸು ಎಷ್ಟಿದೆ ಅದಕ್ಕೆ ಅನುಗುಣವಾಗಿ, ಯೋಗ್ಯತೆಗೆ ಅನುಗುಣವಾಗಿ ಅವನು ಮಾಡ್ತಾನೆ. ಮತ್ತು ದುರ್ಯೋಧನನಿಗೆ ಸಂದೇಶವನ್ನು ತಿಳಿಸೋದಕ್ಕೋಸ್ಕರ ಉಲೂಕನಿಗೆ ಹೇಳ್ತಾನೆ. ಈಗ ಅವನಿಗೆ ಪ್ರತ್ಯುತ್ತರ ಹೇಳಿ ಕಳಿಸ್ಬೇಕಲ್ವಾ, ಅದಕ್ಕೋಸ್ಕರ ಉಲೂಕ ನೀನು ಹೋಗು, ಮತ್ತು ಶತ್ರುತ್ವದ ಮೂರ್ತಿಯಾದಂತಹ, ನೋಡಿ ಇಲ್ಲಿ ವಿದ್ಯೆಯ ಮೂರ್ತಿ ಗಣೇಶ ಅಥವಾ ಸರಸ್ವತಿ ಅಂತ ಹೇಳ್ತೀವಿ ಅಲ್ವಾ, ಅದೇ ರೀತಿ ಶಕ್ತಿಯ ದೇವತೆ ಆದಿಶಕ್ತಿ ಅಂತ ಹೇಳ್ತೀವಿ. ಅದೇ ಥರ ಶತ್ರುತ್ವದ ಮೂರ್ತಿ ಯಾರು ಅಂತಂದರೆ ದುರ್ಯೋಧನ. ಮತ್ತು ಕುಲ ಕಳಂಕನೂ ಕೂಡ ಆಗಿದ್ದಾನೆ, ನಮ್ಮ ಕುಲಕ್ಕೆ ಕಳಂಕವನ್ನು ತಂದಿರುವಂಥವನವನು. ಅಂತ ದುರ್ಯೋಧನನಿಗೆ ಹೋಗಿ ಹೇಳು, ಸಹೋದರ ನೀನು ಬಹಳ ಪಾಪ ಬುದ್ಧಿ ಇರುವಂಥವನು, ಬರೀ ಪಾಪ ಕೆಲಸ ಮಾಡುವಂತಹ ಬುದ್ಧಿ ಇರುವಂಥವನು. ಈಗ ನೀನು ನಮ್ಮನ್ನು ಯುದ್ಧಕ್ಕೋಸ್ಕರ ಆಮಂತ್ರಣ ಮಾಡ್ತಾ ಇದೀಯಾ, ಆದರೆ ನೀನು ಕ್ಷತ್ರಿಯ, ಅದಕ್ಕೋಸ್ಕರ ನಮಗೆ ಗೌರವಾನ್ವಿತರಾದಂತಹ, ಅಂದರೆ ನೀನು ಕ್ಷತ್ರಿಯನಾಗಿರೋದ್ರಿಂದ ನೀನು ಮುಂದೆ ನಿಂತು ಯುದ್ಧ ಮಾಡಬೇಕು. ಅದಕ್ಕೋಸ್ಕರ ನಾವು ಯಾರನ್ನ ಗೌರವಿಸ್ತೀವೋ ಮತ್ತು ಮಾನನೀಯರೋ ಅಂತ ಭೀಷ್ಮಾದಿಗಳನ್ನು, ಮತ್ತು ಸ್ನೇಹಾಸ್ಪದಿಗಳಾದಂಥ, ಅಂದರೆ ಸ್ನೇಹಕ್ಕೆ ಪಾತ್ರರಾದಂತಹ, ಅಂದರೆ ಪ್ರೀತಿಸುವಂಥವ್ರು, ಈಗ ಚಿಕ್ಕವರನ್ನ ಪ್ರೀತಿಸ್ತಾರೆ, ದೊಡ್ಡವರಿಗೆ ಗೌರವ ಕೊಡ್ತಾರಲ್ಲ ಅಂತ ಲಕ್ಷ್ಮಣಾದಿಗಳನ್ನು, ಅಂದರೆ ಇಲ್ಲಿ ಚಿಕ್ಕವರನ್ನ ಮತ್ತು ಹಿರಿಯರನ್ನ ಮುಂದಿಟ್ಕೊಂಡು ನೀನು ನಮ್ಮ ಜೊತೆ ಯುದ್ಧ ಮಾಡಬೇಡ. ಯಾಕಂದರೆ ಹಿರಿಯರ ಮೇಲೂ ಕೂಡ ಇವರು ಬಾಣವನ್ನು ಬಿಡೋದಕ್ಕೆ ಹಿಂಜರಿತಾರೆ, ಮತ್ತು ಚಿಕ್ಕವರಿದ್ರೂ ಕೂಡ ಅವ್ರ ಮೇಲೆ ಬಾಣ ಬಿಡೋದಕ್ಕೆ ಮನಸ್ಸು ಬರೋದಿಲ್ಲ, ಯಾಕಂದರೆ ಅಲ್ಲಿ ಎಲ್ಲರೂ ತಮ್ಮದೇ ವಂಶದವರು ಇರ್ತಾರೆ ಅಲ್ವಾ. ಅದಕ್ಕೋಸ್ಕರ ಇಂಥವ್ರನ್ನ ಮುಂದೆ ಇಟ್ಕೊಂಡು ಯುದ್ಧ ಮಾಡಬೇಡ, ಬದಲಾಗಿ ನಿನ್ನ ಮತ್ತು ನಿನ್ನ ಸೇವಕರಿದಾರಲ್ಲ ಅವರ ಪರಾಕ್ರಮದ ಭರವಸೆಯಿಂದಾನೇ ನೀನು ಪಾಂಡವರನ್ನ ಯುದ್ಧಕ್ಕೆ ಕರಿ. ಅಂದರೆ ಇಲ್ಲಿ ನೀನು ಕ್ಷತ್ರಿಯ, ನೀನು ಅದನ್ನು ಮರಿಬೇಡ ಅಂತ ಹೇಳ್ತಾ ಇದ್ದಾನೆ. ನೋಡು, ಸಂಪೂರ್ಣವಾಗಿ ಕ್ಷತ್ರಿಯತ್ವವನ್ನು ನೀನು ನಿಭಾಯಿಸು. ಯಾವ ಪುರುಷ ಬೇರೆಯವರ ಪರಾಕ್ರಮದ ಆಶ್ರಯವನ್ನ ತಗೊಂಡು ಶತ್ರುಗಳನ್ನ ಸಂಗ್ರಾಮಕ್ಕೋಸ್ಕರ ಕರೀತಾನೋ, ಮತ್ತೆ ಸ್ವತಃ ಅವನಿಗೆ ಕಬ್ಬಿಣ ಎತ್ತೋಷ್ಟು ಶಕ್ತಿ ಇರೋದಿಲ್ಲ. ಇಲ್ಲಿ ನೋಡಿ ಎಂಥ ಒಂದು ವಿಚಿತ್ರ ಅಂದರೆ, ಈಗ ಅವನು ಯುದ್ಧ ಮಾಡೋದಕ್ಕೆ ರೆಡಿಯಾಗಿರ್ತಾನೆ, ಆದರೆ ಅವನಲ್ಲಿ ಎಷ್ಟು ಶಕ್ತಿ ಇರುತ್ತೆ, ನನ್ನಲ್ಲಿ ಶಕ್ತಿ ಇದ್ದಾಗ ನಾನು ಸೈನ್ಯವನ್ನು ತಗೊಂಡು ಹೋರಾಡೋದಕ್ಕೆ ಒಂದು ಅರ್ಥ ಇರುತ್ತೆ. ಆದರೆ ಇಲ್ಲಿ ಸ್ವತಃ ತನಗೊಂದು ಕಬ್ಬಿಣವನ್ನು ಎತ್ತೋಷ್ಟು ಶಕ್ತಿ ಇರೋದಿಲ್ಲ, ಆದರೆ ಬೇರೆಯವರನ್ನ ಆಶ್ರಯಿಸಿ ಅವ್ರ ಮೇಲೆ ನಂಬಿಕೆ ಇಟ್ಟು ಶತ್ರುಗಳನ್ನು ಯುದ್ಧಕ್ಕೆ ಕರೀತಾರಲ್ಲ ಅಂಥವ್ರನ್ನ ನಪುಂಸಕ ಅಂತ ಹೇಳ್ತಾರೆ. ಅಂದರೆ ಮೊದಲು ನಿನ್ನಲ್ಲಿ ಶಕ್ತಿ ಇರಬೇಕು, ನೀನು ಬೇರೆಯವ್ರನ್ನ ಇಟ್ಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬರೋದಲ್ಲ. ಯುದ್ಧಕ್ಕೆ ಕರಿತಾ ಇದೆಯಾ ಅಂತಂದರೆ ನೀನು ಹೊಡೆದಾಡ್ಬೇಕು ನಮ್ಮ ಜೊತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಷ್ಟು ಹೇಳದ್ಮೇಲೆ ಕೃಷ್ಣ ಹೇಳ್ತಾನೆ, ಉಲೂಕನೇ ಇದಾದ ಮೇಲೆ ನೀನು ದುರ್ಯೋಧನನಿಗೆ ನನ್ನ ಸಂದೇಶವನ್ನು ಕೂಡ ತಿಳಿಸು ಅಂತಂದ್ಬಿಟ್ಟು ಅವನು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಏನು ಅಂತಂದರೆ, ನಾಳೆನೆ ನೀನು ರಣಭೂಮಿಗೆ ಬಂದುಬಿಡು ಮತ್ತು ನಿನ್ನ ಗಂಡಸತನವನ್ನು ತೋರಿಸು. ನೀನು ಈ ರೀತಿ ತಿಳ್ಕೊಂಡಿರ್ಬೋದು, ಏನು ಕೃಷ್ಣ ಯುದ್ಧ ಮಾಡೋದಿಲ್ಲ, ಯಾಕೆ ಅಂತಂದರೆ ಪಾಂಡವರು ಇವನನ್ನು ಅರ್ಜುನನ ಸಾರಥಿ ಆಗೋದಕ್ಕೆ ಹೇಳಿದ್ದಾರೆ, ಇದರಿಂದಾನೇ ನಿನಗೆ ನನ್ನ ಬಗ್ಗೆ ಭಯ ಇಲ್ಲ ಅಲ್ವಾ ಅಂತಂದ್ಬಿಟ್ಟು ಹೇಳ್ತಾನೆ. ಆದರೆ
ನೆನಪಲ್ಲಿಟ್ಕೋ, ಯುದ್ಧದ ಅಂತ್ಯದಲ್ಲಿ ಯಾರು ಕೂಡ ಉಳಿಯೋದಿಲ್ಲ. ಯಾಕೆ ಅಂತಂದ್ರೆ ಬೆಂಕಿ ಹೇಗೆ ಹುಲ್ಲು ಕಡ್ಡಿ ಎಲ್ಲವನ್ನು ಕೂಡ ಸುಟ್ಟು ಹಾಕ್ಬಿಡುತ್ತೋ, ಅದೇ ರೀತಿ ನನ್ನ ಕೋಪದಿಂದ ನಾನು ಎಲ್ಲರನ್ನೂ ಕೂಡ ಭಸ್ಮ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಈ ಸಮಯದಲ್ಲಿ ಮಹಾರಾಜ ಯುಧಿಷ್ಠಿರನ ಆಜ್ಞೆಯಿಂದ, ಅಂದ್ರೆ ಅವನು ಸಾಮ್ರಾಟ್ ಅಲ್ವಾ, ಅವನು ಹೇಳಿದಾನೆ ಅನ್ನುವಂಥ ಒಂದೇ ಒಂದು ಮಾತಿಗೋಸ್ಕರ ನಾನು ಯುದ್ಧ ಮಾಡ್ತಾ ಇರುವಂತಹ ಅರ್ಜುನನ ಸಾರಥ್ಯವನ್ನ ಮಾಡ್ತಾ ಇದ್ದೀನಿ. ನಾಳೆ ಅಂತೂ ನೀನು 3 ಲೋಕಗಳಲ್ಲೂ ಕೂಡ ಎಲ್ಲಾದ್ರೂ ಹಾರಿ ಹೋಗಬೇಕು ಅಂತಂದಾಗ್ಲೂ ಅಥವಾ ಭೂಮಿ ಒಳಗಡೆ ನುಗ್ಗುವಂತ ಪ್ರಯತ್ನ ಮಾಡಿದಾಗ್ಲೂ ಕೂಡ ಅಲ್ಲೆಲ್ಲ ನಿನಗೆ ಅರ್ಜುನನ ರಥನೇ ಕಾಣಿಸುತ್ತೆ. ಮತ್ತೆ ನೀನು ಭೀಮಸೇನನ ಪ್ರತಿಜ್ಞೆಯನ್ನ ಸುಳ್ಳು ಅಂತ ತಿಳ್ಕೊಂಡಿದೀಯ. ಅದಕ್ಕೋಸ್ಕರನೇ ತಿಳ್ಕೊ, ದುಶ್ಯಾಸನನ ರಕ್ತವನ್ನ ಇವತ್ತೇ ಕುಡಿದು ಬಿಟ್ಟ ಅಂತಾನೆ ತಿಳ್ಕೊ. ಅಂದ್ರೆ ಆಲ್ರೆಡಿ ಮಾಡಿ ಮುಗ್ದಾಯ್ತು ಅಂತ ತಿಳ್ಕೊ. ನೀನು ವ್ಯರ್ಥವಾಗಿ ಈ ರೀತಿ ಉಲ್ಟಾ ಪಲ್ಟಾ ಮಾತುಗಳನ್ನೆಲ್ಲ ಆಡ್ತಾ ಇದೀಯ, ಅಂದ್ರೆ ಕೆಲ್ಸಕ್ಕೆ ಬರ್ದೇ ಇರೋ ಮಾತುಗಳನ್ನ ಆಡ್ತಾ ಇದೀಯಾ. ಮಹಾರಾಜ ಯುಧಿಷ್ಠಿರ, ಭೀಮಸೇನ, ಅರ್ಜುನ ಮತ್ತೆ ನಕುಲ ಸಹದೇವರಂತೂ ನಿನ್ನನ್ನ ಸ್ವಲ್ಪ ಕೂಡ ತಿಳ್ಕೊಂಡಿಲ್ಲ. ಅಂತಂದ್ರೆ ನೀನೇನು ಅಲ್ಲ ಅಂತ ತಿಳ್ಕೊಂಡಿದಾರೆ. ಅಂದ್ರೆ ಏನು, ಅವನು ಅವರಿಗೆ ಚಿಟಿಕೆಯಲ್ಲಿ ಮುಗಿಸುವಂಥವನು ಅಂತ, ಅಷ್ಟೊಂದು ಶಕ್ತಿವಂತ, ಅವನು ಏನೋ ದೊಡ್ಡ ವೀರ ಆ ರೀತಿ ತಿಳ್ಕೊಂಡಿದ್ದಾರೆ ಅಂತ ನೀನು ತಿಳ್ಕೊಂಡಿರ್ಬೋದು. ಆದರೆ ನೀನೇನು ಅಲ್ಲ ಅವ್ರ ಮುಂದೆ ಅನ್ನೋ ರೀತಿ ಅವರು ನಿನ್ನನ್ನ ಯಕಶ್ಚಿತ್ ಅಂತ ತಿಳ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದಾದ್ಮೇಲೆ ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.